ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಗಿನ ತಿಂಡಿ ಆಲೂ ಕರಿ ಆ್ಯಂಡ್ ಪೂರಿ ಮಾಡ್ತಾಯಿದ್ದೆ. ತುಂಬ ದಿನ ಆಗಿತ್ತು ಪೂರಿ ಮಾಡಿಬಿಟ್ಟು. ನನ್ನ ಮಗಳು ಪೂರಿ ಮಾಡು ಅಂತ ಹೇಳಿದ್ಲು, ಸೊ ಹಾಗಾಗಿ ಪೂರಿ ಮಾಡ್ತಾಯಿದ್ದೆ. ಜಸ್ಟ್ ಸಿಂಪಲ್ಲಾಗಿ ಆಲೂ ಕರಿನ ಮಾಡಿಕೊಂಡೆ. ಇವತ್ತು ನನ್ನ ಮಗಳು ಫುಲ್ಲು ಹ್ಯಾಪಿ ಮೂಡಲ್ಲಿದ್ದಾಳೆ. ಅವಳು ಯಾವ್ಯಾವ ಥರ ಆಟ ಆಡಿದ್ಲು, ಯಾವ್ಯಾವ ಥರ ಹಾಡಾಡಿದ್ಲು ಈ ವ್ಲಾಗಲ್ಲಿ ಕಂಟಿನ್ಯೂ ಆಗಿರುತ್ತೆ. ನೋಡಿ ಕೊನೆವರೆಗೂ ನೋಡಾದಮೇಲೆ ನನ್ನ ಮಗಳು ಯಾವ ಥರ ಹಾಡಾಡಿದ್ಲು ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ. ಪೂರ್ತಿ ನೋಡಿ ನನ್ನ ವಿಡಿಯೋಸ್ನ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಈಗೂ ಅದೇ ಥರ ಸಪೋರ್ಟ್ ಮಾಡಿ. ಜಸ್ಟ್ ಸಿಂಪಲ್ಲಾಗಿ ಆಲೂ ಕರಿ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿನ ಆ್ಯಂಡ್ ಆಲೂಗಡ್ಡೆನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡೆ. ಆಲೂಗಡ್ಡೆ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಉಳ್ಳಾಗಡ್ಡಿನ ಹಾಗೆ ಬೆನೆಸ್ಕೊಂಡೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡೆ, ಇನ್ನೂ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ಮಸಾಲ ರುಬ್ಕೊಂಡ್ಬಿಟ್ರೆ ಆಯಿತು ಅಂತ ರುಬ್ಕೊಂಡೆ. ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಮೊದಲೇ. ಅದೇ ಚಕ್ಕೆ, ಲವಂಗ, ಕೊಬ್ಬರಿ, ಟೊಮೆಟೊ ಎಲ್ಲ ಹಾಕಿ ರುಬ್ಕೊಂಡೆ. ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿತ್ತು. ಇನ್ನೂ 1-2 ನಿಮಿಷ ಕೈ ಬಾಡಿಸ್ಕೊಂಡೆ. ಆಮೇಲೆ ಟೊಮೆಟೊನೂ ಹಾಕ್ಕೊಂಡೆ. ಟೊಮೊಟೊ ಸ್ವಲ್ಪ ಹಾಕಿದ್ದೆ, ಯಾಕಂದರೆ ಮಸಾಲೆ ರುಬ್ಕೋಬೇಕಲ್ಲ, ಅದರಲ್ಲಿ ಹಾಕಿದ್ದೆ ನಾನು ಟೊಮೊಟೊ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ, ಒಂದು 4 ಪೀಸ್ ಅಷ್ಟೇ ಹಾಕಿದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಣ್ಣೆಲಿ. ತುಂಬ ಆಲೂ ಚೆನ್ನಾಗಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆಲೂನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿದ್ದೆ. ಸ್ವಲ್ಪ ಮುಂಚೆನೇ ಉಪ್ಪು ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ಅರಿಶಿನ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಫ್ರೈ ಆಗಿತ್ತು. ಅದು ತಳ ಹಿಡಿತಾ ಇತ್ತು ಆಲೂದು. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 1-2 ನಿಮಿಷ ಬಿಟ್ಟೆ. ಇವತ್ತಿನ ವ್ಲಾಗಲ್ಲಿ ನಮ್ಮ ಜಾನು ಎಷ್ಟು ಚೆನ್ನಾಗಿ ಆಟ ಆಡಿದ್ಲು ಇವತ್ತು. ಬೆಳಗ್ಗೆ ತೀಟ್ಲೆ ಮಾಡ್ತಾಯಿದ್ಲು. ಅವಳನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡೆ. ಮಸಾಲೆನೂ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡೆ. 5-10 ನಿಮಿಷ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಲೂ ಕರಿ. ಸೊ ಹಾಗಾಗಿ ನಾನು ಕುದಿಸಿ ಮಾಡಬೇಕು ಅಂತ ಅಂದ್ಕೊಂಡೆ, ಅಷ್ಟು ಬೇಡ ಬಿಡು ಅಂತ. ಅದೇ ಸಣ್ಣ ಪೀಸಸ್ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಯಾಕಂದರೆ ಬೆಳಗ್ಗೆ ಟಿಫಿನ್ಗೆ ಅಷ್ಟೇ ಅಲ್ವಾ, ಸೊ ಹಾಗಾಗಿ ಅಷ್ಟೇ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಸ್ವಲ್ಪ ಖಾರ ಹಾಕಿದೆ. ಖಾರ ಹಾಕಿನೂ 2 ನಿಮಿಷ ಫ್ರೈ ಮಾಡಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೆ. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಕುದಿಯೋ ಪೂರ್ತಿ ನಾನು ನೀರು ಹಾಕಿದ್ದೆ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ನನಗೆ ಸ್ವಲ್ಪ ಮೀಡಿಯಮ್ ಬೇಕಿತ್ತು, ಸೊ ಹಾಗಾಗಿ ಮಾಡಿಕೊಂಡೆ. ಈ ಕಡೆ ಪೂರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪೂರಿನ ಬೇಗ ಮಾಡಿಕೊಂಡೆ, ಯಾಕಂದರೆ ಮಗಳು ತುಂಬ ಅಳ್ತಾ ಇದ್ದೆ. ಸೊ ಹಾಗಾಗಿ ಪೂರಿನೆಲ್ಲ ಮಾಡಿಕೊಂಡೆ. ಟಿಫಿನ್ ನನ್ನ ಮಗಳು ಫಸ್ಟ್ ಮಾಡಿದ್ಲು. ಅವಳು ಹೇಳ್ತಾಳೆ ಕೇಳಿ. ಪೂರಿ ಪಲ್ಯ ಚಲೋ ಆಗಿತ್ತೆ. ಸ್ಕೂಲ್ ಯಾವಾಗಿಂದ? ಜೂನ ಹೋಗ್ಬೇಕಾ? ಬಾಯ್. ಈಗ ಎಲ್ಲಿ ಆಟ ಆಡಕ? ಯಾರು ತಂದಾರ ಬಾಟ್ಲ್? ಹೌದಾ? ಅಬ್ಬೋ. ಬಾಟ್ಲ್ ತೊಳೆಯೋದದು.
ಆ ಸ್ವರಗಳು ಹೇಳುತ್ತಲ್ಲ ಹೇಳು. ಅಷ್ಟೇನು ಬರೋದು? ಅದೊಂದು ಯಾವ್ದು ಹಾಡು ಆಡ್ತಿದ್ದಲ್ಲ, ಹಾಡು ಮತ್ತೆ. ಅಲ್ಲ, ಅದು ಇಡ್ಲಿ. ಅದು ಹಾಕಿಬಿಟ್ರೆ ಕಲರ್ ಆಗುತ್ತೇನ? ಕಲರ್ ಆಯ್ತೇನ? ಯಾವ ಕಲರ್? ಇಡ್ಲಿ ಕಲರ್. ಹಾಯ್ ಪುಷ್ಪ ದೊಡ್ಡಮ್ಮನ್. ಹಾಯ್ ಪುಷ್ಪ ದೊಡ್ಡಮ್ಮನ್ ಅನ್ನ. ಮತ್ತೆ ಮರ್ತು ಬಿಟ್ಟಿಯೇನ? ನಿನಗೆ ಡ್ರೆಸ್ಸು ಕ್ಲಿಪ್ಪು ಕಳಿಸಿದ್ರಿಲ್ಲ? ಇನ್ನ ನೀನು ಕಲರ್ ಮಾಡೋದೇ ಮುಗಿಯವಲ್ತ? ಅವ್ರು ನಿನ್ನ ನೋಡ್ತಾರ ದಿನ ದೊಡ್ಡಮ್ಮ ಮೊಬೈಲಲ್ಲಿ? ಅಯ್ಯ, ಕಾಣ್ತೀನಿ ನಿಜ. ತೋರಿಸ್ತೀನಿ. ಅದು ನೀನು ಹಂಗೆ ಮಾಡಿದ್ರು ಕಲರ್ ಆಗಲ್ಲ. ಸುಮ್ಮನೆ ಮನೆ ತುಂಬ ಮಾಡಬೇಡ. ನೋಡ್ರಿ, ಯಾವ ಕಲರ್? ನಿನಗೆ ಗೊತ್ತಿಲ್ವಾ? ಯಾವಾಗ ಕಲಿತೆ ನೀನು ಬೆಂಗಳೂರು ಭಾಷೆ? ತಮ್ಮಗ್ ಸ್ನಾನ ಮಾಡ್ಸನ್ ಬಾ. ನಾನೇ ಮಾಡ್ಲಿ?